ಅವತ್ತಿನ ದಿನ ನೀವು ಅವ್ರ ಜೊತೆಗೆ ಪೂಜೆಗೆ ಹೊರಟಿದ್ದು ಎಷ್ಟೊತ್ತಿಗೆ? ಕತ್ಲೆ ಆಗೋ ತನಕ ನೀವು ಬೇಗ ಹೋಗಬೇಕು ಅಂತ ನೀವೇನು ಕೇಳಿಲ್ವಾ? ಆ್ಯಂಡ್ ಕಾರಲ್ಲಿ ನಿಮ್ಮನ್ನ ತಳ್ಳಿದ್ದು ಅಥವಾ ಮಾತುಕತೆ ಆಗಿದ್ದು ಅಷ್ಟೇನ ಅಥವಾ ಬೇರೆ ಏನಾದರೂ ಮಿಸ್ಬಿಹೇವ್ ಮಾಡಿದ್ರ ಅವತ್ತು ನಿಮ್ಮ ಹತ್ರ? ಮ್ಯಾಮ್ ಅದು ಆಯ್ತು, ಮಿಸ್ಬಿಹೇವ್ ಆಗಿತ್ತು. ಬಟ್ ನಾನು ಹೇಳ್ಕೊಳೋ ಸಿಚುವೇಶನಲ್ಲಿ ಇವಾಗ ನಾನು ಇಲ್ಲ. ಯಾಕಂದರೆ ಮಿಸ್ಬಿಹೇವ್ ಮಾಡಿದ್ರು ಮೇಡಮ್. ಸುತ್ತಮುತ್ತ ಯಾವ ವೆಹಿಕಲ್ ಓಡಾಡ್ತಾ ಇರ್ಲಿಲ್ವಾ? ಯಾವುದು ಬೇರೆ ಯಾರನ್ನೂ ಕರೆಯೋ ಪ್ರಯತ್ನ ಮಾಡಲಿಲ್ವಾ? ನಿಮ್ಮ ಗಂಡನಿಗೆ ಇಲ್ಲ, ನನಗೆ ಆಲ್ರೆಡಿ ಕತ್ಲಿರೋದ್ರಿಂದ ನಾನು ಅಲ್ಲೇ ಸ್ಟಕ್ ಆಗಿಬಿಡ್ತೀನಿ. ನನ್ನ ಮೈಂಡ್ ಅಲ್ಲೇ ಸ್ಟಕ್ ಆಗಿಬಿಡುತ್ತೆ. ಬಿಕಾಸ್ ನನಗೆ ಫಸ್ಟ್ ಆಫ್ ಫೋಬಿಯಾ ಇರೋದ್ರಿಂದ ನಾನು ಜಾಸ್ತಿ ನನಗೆ ಮೂಮೆಂಟ್ಸ್ ಬ್ಲರ್ನೆಸ್ಸು, ಗಿಡಿನೆಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವತ್ತು ಹತ್ರ ನೀವು ಮನೆಗೆ ಬಂದು ಹೆದರ್ಕೊಂಡ್ರ? ಹೆದರ್ಕೊಂಡಿದ್ದೆ, ತುಂಬಾ ಹೆದರ್ಕೊಂಡಿದ್ದೆ ನಾನು. ನನಗೆ ಹೆಂಗೆ ಅಂದರೆ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಮೇಡಮ್ ನಾನು ಅವ್ರ ಹತ್ರ. ಇಲ್ಲ, ಯಾರ ಹತ್ರನೂ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನಿಮಗೇನಾದರೂ ನೆನಪಿಸ್ಕೋಬೋದು ಅವತ್ತಿನ ದಿನ ಸರ್? ನಿಮ್ಮ ವೈಫ್ ಮನೆಗೆ ಬಂದಾಗ ಅವ್ರ ಬಿಹೇವಿಯರ್ ಹೇಗಿತ್ತು? ಭಯ ಪಟ್ಟಿದ್ರು ಅಂತನೋ? ತುಂಬ ಡಲ್ ಆಗಿದ್ರು, ಟಯರ್ಡ್ ಆಗಿದ್ರು. ನಿಮ್ಗೆ ಆ ದಿನ ನೆನಪು ಮಾಡ್ಕೋಬೋದಾ ನೀವು? ನೆನಪು ಮಾಡ್ಕೋಬೋದು ಮೇಡಮ್. ಯಾಕಂದರೆ ಅವ್ರು ಬರೋ ಅಷ್ಟರಲ್ಲಿ ಟೈಮು ಸಮ್ವೇರ್ ಅರೌಂಡ್ 10-10:30 ಏನೋ ಆಗಿತ್ತು. ನಾನು ನನ್ನ ಮಗನ ಜೊತೆಲಿದ್ದೆ. ಬಂದಾಗ ತುಂಬ ಟಯರ್ಡ್ ಆಗಿದ್ರು, ಒಂಥರ ಬೈದಲ್ಲಿದ್ದರು. ಯಾಕಮ್ಮ ಅಂದರೆ ಇಲ್ಲ ನಂಗೆ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಹೋಗಿ ಒಬ್ಬರೇ ಮಲ್ಕೊಂಬಿಟ್ರು. ಓಕೆ, ಮೊನ್ನೆ ದಿವಸ ನಾನು ಫೋನ್ ಮಾಡಿ ಕೇಳಿದೆ ಆ ವ್ಯಕ್ತಿನ, ಹೇಗಿತ್ತು ಸರ್ ಪೂಜೆ ಎಲ್ಲ, ಏನಾಯಿತು ಅಂದಿದ್ದಕ್ಕೆ, ಇಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ, ತುಂಬ ನೆಗೆಟಿವ್ ಎನರ್ಜಿ ಇತ್ತು, ಹಾಗಾಗಿ ಅವ್ರು ಸ್ವಲ್ಪ ಟಯರ್ಡ್ ಆಗೋದ್ರು ಪೂಜೆಗಳೆಲ್ಲ ಮಾಡಿಸಿದ್ದಕ್ಕೆ, ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಔಟ್. ಆಯ್ತಮ್ಮ ಹುಷಾರಮ್ಮ ಅಂತ ಹೇಳ್ಬಿಟ್ಟು ಇವ್ರಿಗೆ ಆ ನೆಗೆಟಿವ್ ಎನರ್ಜಿ ತೆಗೆದಿದ್ದಾರಂತೆ, ಜಾಸ್ತಿ ಟಯರ್ಡ್ ಆಗುತ್ತಂತೆ, ನೀನೇನು ತಲೆ ಕೆಡಿಸ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರು ಅಂತ ನಾನು ಹೇಳಿದೆ. ನಿಮ್ಮ ಗಂಡ ಆ ಥರ ಮಾತಾಡಬೇಕಾದ್ರೆ ನಿಮಗೆ ಏನು ಅನ್ನಿಸ್ತಾ ಇತ್ತು? ಹೇಳಬೇಕು ಅನ್ನಿಸ್ತಾ? ಮ್ಯಾಮ್ ತುಂಬ ಈ ಥರ ಆಗಿದ್ದೇನೆ ಅಂತ ಹೇಳ್ದು. ಬಟ್ ನನಗೆ ಮ್ಯಾಮ್ ಪ್ಯಾರೆಂಟ್ಸ್ ಇಲ್ಲ ನನಗೆ. ಇವರು ಬಿಟ್ಟರೆ, ಮಗು ಬಿಟ್ಟರೆ ಇದನ್ನು ಹೇಳಿದ್ರೆ ಎಲ್ಲಿ, ಯಾಕಂದರೆ ತಪ್ಪರ್ಥ ಮಾಡ್ಕೊಬಿಟ್ರೆ ಅನ್ನೋ ಭಯ ಇತ್ತು ಮ್ಯಾಮ್. ನನ್ನನ್ನು ದೂರ ಮಾಡ್ಕೊಂಡ್ಬಿಡ್ತಾರ, ಅಥವಾ ನಾನು ಕೆಟ್ಟೋಳ್ ಥರ ಕಾಣಿಸ್ತೀನ, ಅಥವಾ ನನಗಾಗಿದೆ ಈ ಥರ ಅಂತ. ಯಾಕಂದರೆ ಈ ಇವಾಗಿನ ಜಮಾನದಲ್ಲಿ ಮೇಡಮ್ ಯಾರು ಈ ಥರ ಆಗ್ತಾ ಇದೆ, ಅದು ಹೌಸ್ ವೈಫ್ಗೆ ಈ ಥರ ಆಗ್ತಾ ಇದೆ, ಅಥವಾ ಮ್ಯಾರಿಡ್ ವುಮೆನ್ಗೆ ಈ ಥರ ಆಗುತ್ತಾ ಇದ್ರೆ ನೀನೇನೋ ಮಾಡಿರ್ತೀಯ, ನೀನೇನಾದರೂ ದಾರಿ ತೋರಿಸಿರ್ತೀಯ ಅಂತ ಈ ತರ ಕ್ವಶನ್ಸ್ ಎಲ್ಲರಿಗೂ ಬರುತ್ತೆ ಅಂತಾನೆ ನಾನೇ. ಹೌದು, ನಾನೇ ಈ ತರ ಅನ್ಕೊಂಡ್ಬಿಟ್ಟು ಇಲ್ಲ ಆಗಿತ್ತು. ಅವತ್ತಿನ ದಿನ ಮತ್ತೆ ನಿಮ್ಮನ್ನು ಪೂಜೆ ಕರೆಯೋ ಕೆಲಸ ಮಾಡೋದು? ಹೌದು, ದೀಕ್ಷೆ ಕೊಡ್ತೀನಿ ಅಂದ್ಬಿಟ್ಟು ಮನೆಗೆ ಬರ್ತಾರೆ ಮೇಡಮ್. ಫೆಬ್ರವರಿ ಇರ್ತಾರೆ. ಹೌದು, ಯಜಮಾನ್ರು ಇರ್ತಾರೆ, ಮಗುನೂ ಇರುತ್ತೆ ಮನೆ. ಯಾರಿಗೆ ಹೇಳ್ತಾರೆ ದೀಕ್ಷೆ? ಅವ್ರಿಗೂ ಹೇಳ್ತಾರೆ, ಆಮೇಲೆ ನನಗೂ ಹೇಳಿರ್ತಾರೆ ಮೆಸೇಜಸ್. ಅವ್ರು ಹೇಳಿರ್ತಾರೆ ನನಗೆ, ನಾನೆಲ್ಲ ಮೆಸೇಜ್ ಎಲ್ಲ ನಾರ್ಮಲ್ ಆಗೇ ಮಾಡಬೇಕು, ನಿಮ್ಮ ನಾರ್ಮಲ್ ಆಗೇ ರಿಪ್ಲೈ ಮಾಡಬೇಕು ನನಗೆ ಅಂದ್ಬಿಟ್ಟು. ಸರಿ ಆಯಿತು, ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಮೆಸೇಜಸ್ಸು ನಾನು ನಾರ್ಮಲ್ ಆಗೇ ಮಾಡ್ತಿರ್ತೀನಿ. ದೀಕ್ಷೆ ಕೊಡೋ ದಿನ ಅವರು ಬರ್ತಾರೆ. ಫಸ್ಟು ಶುದ್ಧೀಕರಣ ಅಂದ್ಬಿಟ್ಟು ಮನೇನ ಶುದ್ಧಿ ಮಾಡ್ತಾರೆ. 7-7:30 ಆಗಿರುತ್ತೆ ಈವ್ನಿಂಗ್ ಅದು. ಆಮೇಲೆ ಶುದ್ಧೀಕರಣ ಅಂತ ಮಾಡಿಬಿಟ್ಟು ನಾವು ಆಲ್ರೆಡಿ ಪೂಜೆಗೆ ಅಂತ ರೆಡಿ ಮಾಡಿರ್ತೀವಿ ಮನೆಯಲ್ಲೇ. ನಾನೇ ರೆಡಿ ಮಾಡಿರ್ತೀನಿ. ಏನೇನು ರೆಡಿ? ಅವರು ಹೇಳಿರ್ತಾರೆ, ಹೂವು, ಹಣ್ಣು, ಆಮೇಲೆ ಬನಾನಾ ಮತ್ತು ಬೀಟಲ್ ಲೀಫು ಇದನ್ನೆಲ್ಲ ಹೇಳಿರ್ತಾರೆ. ಸೊ ಎಲ್ಲ ಇಟ್ಟಿರ್ತೀವಿ, ಪ್ರಸಾದ ಮಾಡಿ ಇಟ್ಟಿರಬೇಕು. ಸೊ ಪ್ರಸಾದ ಮಾಡಿ ಇಟ್ಟಿರ್ತೀನಿ. ಈ ಥರ ಎಲ್ಲ ಮುಗಿದ್ಮೇಲೆ ದೀಕ್ಷೆ ಕೊಡಬೇಕು. ಆಮೇಲೆ ಮೇಡಮ್ ರೇಖಿ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ನನಗೆ ರೇಖಿ ಅಂತ ಗೊತ್ತೇ ಇರಲ್ಲ ಏನು ಅಂತ. ರೇಖಿ ನಿಮಗೆ ಟೀಚ್ ಮಾಡಬೇಕು ನಾವು. ಈ ರೇಖಿಯಲ್ಲಿ ಎಷ್ಟೊಂದು ಇರುತ್ತೆ, ಅದಕ್ಕೆ ಮೊದಲು ನೀವು ದೀಕ್ಷೆ ತಗೋಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಅವರು. ಈ ಥರ ನಾನು ರೇಖಿ ಸರಿ ಇರ್ಬೋದೇನೋ ಅಂದ್ಬಿಟ್ಟು ನಾನು ಎಲ್ಲ ನನ್ನ ಹತ್ರ ಈ ಥರ ಆದ್ರೂ ನಾನು ನಾರ್ಮಲ್. ಆ ಪ್ರಮಾಣದಲ್ಲಿ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ಮೇಲೂ ನೀವು ಯಾಕೆ ಇದಕ್ಕೆ ಒಪ್ಕೊಂಡ್ರಿ? ಮ್ಯಾಮ್ ನಾನು ಇವ್ರಿಗೆ ಏನು ಹೇಳಿರಲ್ಲ. ಒಂದು ಅಂಡರ್ಸ್ಟ್ಯಾಂಡ್, ನಿಮ್ಮ ಗಂಡನಿಗೆ ಆಗ ಹೇಳಿರಲ್ಲ, ಅಟ್ಲೀಸ್ಟ್ ಬೇರೆ ಏನೋ ಕಾರಣ ಕೊಟ್ಟು ಅವಾಯ್ಡ್ ಮಾಡ್ಬೋದು. ಹೇಳಿದ್ದೆ, ಇಲ್ಲ ಬೇಡ ಬಿಟ್ಬಿಡಿ, ಇವತ್ತು ಬೇಡ ದೀಕ್ಷಾ ಬೇಡ ಅಂದರೆ ಇವ್ರು ನನಗೆ ಯಾಕೆ ಹಿಂಗೆ ಹೇಳ್ತಾ ಇದೆಯಾ, ಯಾಕೆ ನೀನು ಒಪ್ಕೊತಾ ಇಲ್ಲ, ನಮ್ಮ ಒಳ್ಳೇದಕ್ಕೆ ತಾನೇ ಅವ್ರು ಹೇಳ್ತಾ ಇರೋದು, ಪ್ಲೀಸ್ ಒಪ್ಕೋ ಅಲ್ವಾ ಅಂತ ನನಗೆ ಹೇಳಿರ್ತಾರೆ. ಸೊ ನಾನು ಏನು ಮಾಡಿರ್ತೀನಿ, ಇವಾಗ ಹೇಳೋಕ್ಕಾಗ್ತಾ ಇಲ್ಲ, ಸುಮ್ಮನೆ ಆಗಿಬಿಡ್ತೀನಿ.
ಸುಮ್ಮನೆ ಆಗ್ಬಿಟ್ಟಿರ್ತೀನಿ. ಆಮೇಲೆ ಈ ರೇಖೆ ಬಗ್ಗೆ ಎಲ್ಲ ಹೇಳಿದಾಗ ಅವರು ನಾನು ದೀಕ್ಷೆ ಕೊಡೋವಾಗ ಮನೇಲಿ ಯಾರೂ ಇರಬಾರ್ದು ಅಂದ್ಬಿಟ್ಟು ನನ್ನ ಹಸ್ಬೆಂಡು ಮಗುನ ಪಾರ್ಕಿಗೆ ಕಳಿಸ್ತಾರೆ. ಆ ಟೈಮಲ್ಲಿ ಘಟನೆ ಆಗುತ್ತೆ ಮೇಡಮ್ ಮನೆಯಲ್ಲೇ. ಏನಾಯ್ತು? ಚೇರ್ ಹಾಕ್ಬಿಟ್ಟು ಕೂತ್ಕೊ ಅಂತ ಹೇಳ್ತಾರೆ. ಕೂತ್ಕೊತೀನಿ. ಆಮೇಲೆ ಶುದ್ಧೀಕರಣ ಮಾಡೋ ಥರ ನನ್ನ ಸುತ್ತಲೂ ಹಿಂಗೆ ಸುತ್ತಾರೆ, ಚಾಂಟಿಂಗ್ ಮಾಡಿಕೊಂಡು ಸುತ್ತಾ ಇರ್ತಾರೆ. ಸುತ್ತಿ ನಾನು ಓಕೆ ಮೆಡಿಟೇಷನ್ ಮಾಡಿ ಅಂದರೆ ನನಗೆ ಮೆಡಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೆ ಕ್ಲಸ್ಟ್ರೋಫೋಬಿಯಾ ಇರುತ್ತೆ. ಕಣ್ಮುಚ್ಚಿದ್ರೇ ನನಗೆ ಗಾಬರಿ ಆಗಿಬಿಡುತ್ತೆ, ಬೇಗ ಗಾಬರಿ ಆಗುತ್ತೆ. ನನ್ನ ಬ್ರೀತಿಂಗ್ ಆಗಲ್ಲ. ಹೈಟ್ ನೋಡಿದ್ರೆ, ಈ ಕರೆಂಟ್ ಹೋದರೆ ನನಗೆ ಆ ಟೈಮಲ್ಲಿ ಕಷ್ಟ ಆಗುತ್ತೆ. ನನಗೆ ಇದು ಇಂಟರ್ನಲ್ ಪ್ರಾಬ್ಲಮ್ ಇದೆ. ಸೊ ಅವರು ಬೇಕು ಅಂತಲೇ ಲೈಟ್ ಆಫ್ ಮಾಡ್ತಾರೋ ಏನು ಅಂತ ಗೊತ್ತಿಲ್ಲ. ಲೈಟ್ ಆಫ್ ಮಾಡಿದ ತಕ್ಷಣ ಆ ಚೇರ್ ಎತ್ಕೊಂಡು ನಾನು ಎದ್ಬಿಟ್ಟಿರ್ತೀನಿ. ನನ್ನ ಕೈ ಕಾಲು ನಡ್ಕ ಸ್ಟಾರ್ಟ್ ಆಗೋಗಿರುತ್ತೆ ನನಗೆ. ಇಲ್ಲ ಲೈಟ್ ಹಾಕಿ ಅಂತ ಕಿರ್ಚೋವಾಗ ಅವರು ಮತ್ತೆ ಲೈಟ್ ಹಾಕ್ತಾರೆ. ಏನಾಯಿತು ಕುತ್ಕೊ ನೀನು, ಏನಿದು ಅಂತ ಕೇಳೋವಾಗ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಲೈಟ್ ಹಾಕ್ದಿರಾ ನೀವೇನು ಮಾಡಿಬಿಡಿ, ಇಲ್ಲ ನಾನು ಆಚೆ ಹೋಗ್ಬಿಡ್ತೀನಿ, ನಾನು ಆಚೆ ಬಿಟ್ಬಿಡಿ ಅಂದರೆ. ಆಮೇಲೆ ಏನು ಚಿಕ್ಕ ಲೈಟ್ ಇಲ್ವಾ ಅದನ್ನು ಹಾಕ್ತೀನಿ ಅಂದ್ಬಿಟ್ಟು ಚಿಕ್ಕ ಲೈಟ್ ಝೀರೋ ಬಲ್ಪಿನ ಲೈಟ್ ಹಾಕಿ ಮತ್ತೆ ನಾನು ಕುತ್ಕೊಳ್ಳೋ ಸಿಚುವೇಶನ್ ಆಗುತ್ತೆ. ಅಗೇನ್ ಚಾಂಟಿಂಗ್ ಮಾಡೋದು, ನನ್ನ ಈ ಲೆಗ್ನ ಜೋರಾಗಿ ಪ್ರೆಸ್ ಮಾಡೋದು, ಈ ರೈಟ್ ಲೆಗ್ನ ಆಮೇಲೆ ಇಲ್ಲಿ ಪ್ರೆಸ್ ಮಾಡ್ತಾರೆ. ಇಲ್ಲಿ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಪ್ರೆಸ್ ಮಾಡಿದಾದ್ಮೇಲೆ ನನ್ನ ಶೋಲ್ಡರ್ ಪ್ರೆಸ್ ಮಾಡಿ ನೆಕ್ ಜೋರಾಗೆ ಪ್ರೆಸ್ ಮಾಡ್ತಾರೆ ಮ್ಯಾಮ್. ಇಲ್ಲಿ ನನಗೆ ಜೋರಾಗೆ ನನಗೆ ಅದು ಫೀಲ್ ಆಗುತ್ತೆ. ನನಗೆ ಇದು ಕೈ ಒಳಗಡೆ ಹೋದಾಗ ಫೀಲ್ ಆಗುತ್ತೆ. ನಾನು ಆವಾಗಲೇ ನನಗೆ ಸ್ಟನ್ ಒಂಥರ ಆಗಿಬಿಡುತ್ತೆ. ಆಮೇಲೆ ಈ ಪೋರ್ಷನಲ್ಲಿ ಜೋರಾಗಿ ಹಿಂಗೆ ಮಾಡ್ತಾರೆ ಮ್ಯಾಮ್. ಈ ಥರ ಮಾಡಿದಾಗ ನನಗೆ ಬ್ಲರ್ನೆಸ್ ಫೀಲ್ ಆಗುತ್ತೆ. ಸ್ಟಿಲ್ ನಾನು ಅಷ್ಟು ಬ್ಲರ್ ಆಗಿರಲ್ಲ ನನಗೆ. ನಾನು ಏನಾಗ್ತಿದೆ ಏನಂದರೆ, ಇಲ್ಲ ಏನೋ ಚಕ್ರ ಆ್ಯಕ್ಟಿವೇಟ್ ಮಾಡಬೇಕು, ದೀಕ್ಷಾಗೆ ಚಕ್ರ ಆ್ಯಕ್ಟಿವೇಟ್ ಮಾಡಬೇಕು, ಅದಕ್ಕೆ ನಾನು ಇಲ್ಲಿ ಚಕ್ರ ಇರುತ್ತೆ ನಿಮಗೆ ಇಲ್ಲಿ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವರು ನೀರು ಕೊಡ್ತಾರೆ ಮ್ಯಾಮ್ ಕುಡಿಯೋಕ್ಕೆ ನನಗೆ. ನಾನು ನೀರು ಕುಡ್ದಾದ್ಮೇಲೆ ಮತ್ತೆ ನಾನು ನೀರು ಕುಡ್ದು ಇಟ್ಟಾದ್ಮೇಲೆ ಮತ್ತೆ ಅವರು ರೌಂಡ್ ಹೊಡೆದ್ಬಿಟ್ಟು ಮತ್ತೆ ಅದೇ ಮಾಡ್ತಾರೆ. ಇಲ್ಲಿ ಮಾಡಿದಾಗ ನನಗೆ ಕಂಪ್ಲೀಟ್ ಬ್ಲ್ಯಾಂಕ್ ಔಟ್ ಆಗ್ತಿರುತ್ತೆ. ಆಮೇಲೆ ನನಗೆ ಗೊತ್ತಾಗುತ್ತೆ ನನ್ನ ಮೇಲೆ ಏನೋ ಸೆಕ್ಷನ್ ಅಸಲ್ಟ್ ಆಗಿದೆ. ಯಾಕಂದರೆ ಹೊಟ್ಟೆ ನೋವ್ತಿರುತ್ತೆ ನನಗೆ. ಇಲ್ಲ ಸಾರಿ ನಿಮ್ಮ ಕಾಲು ಭಾಗದಿಂದ ಹಿಡಿದು ಭುಜದ ತನಕ ಹೌದು ಟಚ್ ಮಾಡ್ಕೊಂಡು ಬರ್ತಾರೆ. ಹೌದು. ನೀವಾಗ ಪ್ರಶ್ನೆ ಮಾಡ್ತೀರಿ, ತಲೆ ಮೇಲೆ ಒಂದೆರಡು ಸಲ ತಟ್ಟುತ್ತಾರೆ. ಹೌದು. ಕಾನ್ಶಿಯಸ್ ಆಗಿದ್ರ? ತಟ್ಟೋದಂದ್ರೆ ನಾರ್ಮಲ್ ಅಲ್ಲ ಮ್ಯಾಮ್, ತುಂಬ ಪ್ರೆಷರ್ ಕೊಡ್ತಾರೆ. ಹೊಡೆಯೋದಂದ್ರೆ ಅದು ಹಿಂಗೆ ಫುಲ್ ಪ್ರೆಸ್ ಮಾಡ್ತಾರೆ ಈ ಥರ ಇಲ್ಲಿ. ಆವಾಗ ನನಗೆ ಬ್ಲರ್ನೆಸ್ ಆಗುತ್ತೆ. ಅರ್ಧ ಕಾನ್ಶಿಯಸ್ ಇರುತ್ತೆ, ಅರ್ಧ ಕಾನ್ಶಿಯಸ್ ಇರೋದಿಲ್ಲ ನನಗೆ. ಓಕೆ, ಅಷ್ಟೇ. ಆ ಟೈಮಲ್ಲಿ ದೌರ್ಜನ್ಯ ಆಗುತ್ತೆ ನನಗೆ. ನಾನು ಅವಾಗ ಎದ್ದೋಳಿ ಚೇರೆಲ್ಲ ಎಳ್ದು ಅವ್ರ ಮೇಲೆ ಹಾಕಕ್ಕೆ ಹೋಗಿರ್ತೀನಿ. ಬಟ್ ಸ್ಟಿಲ್ ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಟ್ಟಿರ್ತಾರೆ. ಮುಂದಕ್ಕೆ ನನಗೆ ಕಷ್ಟ ಆಗ್ತಿದೆ ಮ್ಯಾಮ್ ಪ್ರೊಸೀಜರ್ ಹೇಳೋಕ್ಕೆ. ಅದು ಪ್ರೊಸೀಜರ್ ಅಂದರೆ ಅವ್ನು ಏನು ಮಾಡ್ದ ಮನೇಲಿ ಅಂತ ಹೇಳೋದಕ್ಕೆ. ನೀವು ಕಿರ್ಚಾಡೋದು ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗೋದು ಇದು ಯಾವುದು ಆಗಲಿಲ್ಲ ಮ್ಯಾಮ್? ಎಲ್ಲ ಕಿರ್ಚಕ್ಕೆ ಟ್ರೈ ಮಾಡಿದೆ. ಅವ್ನು ಫುಲ್ ಬಾಯಿ ಮುಚ್ಕೊಂಡಿದ್ದ, ಶೋಲ್ಡರ್ ಪ್ರೆಸ್ ಮಾಡ್ತಿದ್ದ. ಆಮೇಲೆ ಇಲ್ಲಿ ಜಾಸ್ತಿನೇ ಅವನು ಪ್ರೆಷರ್ ಕೊಡ್ತಿದ್ದಿದ್ದು ಮ್ಯಾಮ್ ನನಗೆ. ಹಿಂಗೆ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ ಮ್ಯಾಮ್. ನನ್ನ ಕೈಲಿ ಎಷ್ಟು ಶಕ್ತಿ ಇತ್ತು ನಾನು ಬಿಡಿಸ್ಕೊಳ್ತಾ ಇದ್ದೆ. ಆಮೇಲೆ ನನಗೆ ಸುಸ್ತು ಆಗ್ತಾಯಿತ್ತು ಮ್ಯಾಮ್, ನನ್ನ ಕೈಲಿ ಆಗಲಿಲ್ಲ. ಯಾಕಂದರೆ ನೀರು ಏನೋ ಕೊಟ್ಟಿದ್ರು ಅವರು ಕುಡಿಯೋಕ್ಕೆ. ಸೊ ಅದರಿಂದ ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಇದು ಲೈಟ್ ಆಫ್ ಮಾಡಿರುವಾಗ ಏನಾಗ್ತಿತ್ತು ಅಂತ ಗೊತ್ತಾಗ್ತಿಲ್ಲ. ಒಂಥರ ಬ್ಲ್ಯಾಂಕ್ ಔಟ್ ಆಗ್ತಿತ್ತು ನನಗೆಲ್ಲ. ಕೇಳಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಅವತ್ತಿನ ದಿನ ಆ ಥರ ಸಾರಿ ಮೇಡಮ್, ಇಲ್ಲ ಅವತ್ತಿನ ದಿನ ಆ ಥರ ಬ್ಯಾಡ್ ಟಚ್ ಮಾಡಿದ್ನ ಅಥವಾ ಮುಂದುವರೆದು ಗಮನಕ್ಕೆ ಬಂದಿಲ್ವಾ ಅದು? ಇಲ್ಲ ಮ್ಯಾಮ್, ನಾನು ಒದ್ದಿದ್ದು ನೆನಪಿದೆ, ಚೇರ್ ಎತ್ತು ಹಾಕಿದ್ದು ನೆನಪಿದೆ. ಆಮೇಲೆ ಬ್ಲ್ಯಾಂಕ್ ಔಟ್ ಆಗಿದ್ದು ನನಗೆ. ಏನು ಸುಸ್ತಾಗೋವಾಗ ನನಗೆ ಬ್ಲ್ಯಾಂಕ್ ಔಟ್, ಕಂಪ್ಲೀಟ್ಲಿ ಟಯರ್ಡ್ನೆಸ್ ಆಗೋಯ್ತು. ಇದೆಲ್ಲ ಎಷ್ಟು ಗಂಟೆ ನಿಮ್ಮ ಯಜಮಾನರು ಮತ್ತು ಮಗುನ ಹೊರಗೆ ಕಳಿಸಿದ್ದು ಆ್ಯಂಡ್ ಇದೆಲ್ಲ ಆಗಲಿಕ್ಕೆ ಹತ್ತತ್ರ ಒಂದು ಗಂಟೆ 2 ಗಂಟೆ ಆ ಥರ ಹೇಳ್ಬೋದು ಆಗಿರುತ್ತೆ. ಯಾಕಂದ್ರೆ ಅವ್ರು ಹೇಳಿರ್ತಾರೆ. ಆಮೇಲೆ ಅವರು ಲೈಟ್ ಆನ್ ಮಾಡ್ತಾರೆ. ನಾನು ಕೆಳಗಡೆನೇ ಬಿದ್ದಿರ್ತೀನಿ. ಅವಾಗ ಕೆಳಗಡೆನೇ ಆಲ್ಮೋಸ್ಟ್ ನಾನು ಬಿದ್ದಿರ್ತೀನಿ. ಆಮೇಲೆ ಜೋರಾಗಿ ಮಾತಾಡ್ತಾರೆ, ಎದ್ದೋಳು ಅಂದ್ಬಿಟ್ಟು ನನಗೆ ಅರ್ಧ ಬರ್ಧ ಕೇಳಿಸ್ತಾ ಇರುತ್ತೆ.
ನಂಗೆ ಫುಲ್ ಬ್ಲ್ಯಾಂಕ್ ಔಟ್ ನಾನು ಇರೋದಿಲ್ಲ. ಯಾಕಂದರೆ ನನ್ನ ಪರ್ಮಿಷನ್ ಇಲ್ದಿರೇ ನನಗೆ ಟಚ್ ಮಾಡಿರೋದು ಅವರು. ನಾನು ಬ್ಲ್ಯಾಂಕ್ ಔಟ್ ಆಗಿದ್ದೀನಿ, ಬಟ್ ಸ್ಟಿಲ್ ನನಗೆ ಎಲ್ಲೋ ದೂರ ಮಾತಾಡ್ದಂಗೆ ಕೇಳಿಸುತ್ತೆ, ಎದ್ದೋಳು ಅಂದ್ಬಿಟ್ಟು. ಎದ್ದೋಳಕ್ಕೆ ಆಗ್ತಿರ್ಲಿಲ್ಲ ಮ್ಯಾಮ್. ಎಳ್ದುಬಿಟ್ಟು ನನ್ನ ಚೇರಲ್ಲಿ ಕೂರಿಸ್ತಾರೆ ಅವರು. ಚೇರಲ್ಲಿ ಹಿಂಗೆ ಕೂರಿಸ್ತಾರೆ. ನನಗೆ ಕುತ್ಕೊಳಕ್ಕಾಗ್ದಿರ ನನಗೆ ತುಂಬ ಹಿಂಸೆ ಆಗಿಬಿಡುತ್ತೆ ಅದು. ಆಮೇಲೆ ಅವರು ಸ್ವಲ್ಪ ನಮ್ಮ ಹಾಲ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ದೀಕ್ಷಾ ಆಯಿತು ಬನ್ನಿ ಅಂತ ಕರೀತಾರೆ. ಅದನ್ನು ನಾನು ಕೇಳಿಸ್ಕೊಂಡಿರ್ತೀನಿ, ನಾನು ಮಾತಾಡೋ ಸಿಚುವೇಶನಲ್ಲಿ ಇರಲ್ಲ. ಯಾಕಂದರೆ ನಾನು ಟಯರ್ಡ್ ಆಗಿಬಿಟ್ಟಿರ್ತೀನಿ ಅಷ್ಟರಲ್ಲಿ. ಆಮೇಲೆ ಬರ್ತಾರೆ ದೀಕ್ಷೆ ಎಲ್ಲ, ನಮ್ಮ ಹಸ್ಬೆಂಡು ಮಗು ಬರ್ತಾರೆ, ಪಾರ್ಕಿಂದ ಬರ್ತಾರೆ. ಆಮೇಲೆ ಎಲ್ಲಿದ್ರಿ ಅಂದರೆ ಇಲ್ಲಿ ಪಾರ್ಕ್ ಚಾಂಟಿಂಗ್ ಮಾಡ್ಕೊಂಡಿದ್ರಿ, ಅಲ್ಲೇ ಏನೋ ಇದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದ್ರೆ ಅಲ್ಲೂ ಚಾಂಟಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ರಿ ಅಂತ ಹೇಳ್ತಾರೆ. ಅದನ್ನು ನನಗೆ ಗೊತ್ತಾಗುತ್ತೆ ಅದು ಕೇಳಿಸ್ಕೊತಾ ಇದ್ದೀನಿ ಅಂತ. ಆಮೇಲೆ ಇವ್ರು ಬಂದು ಕೇಳಿದಾಗ ನಾನು ನೋಡ್ತಾರೆ, ಏನು ಅವರು ಹಂಗೆ ಕೂತ್ಕೊಂಡಿದ್ದಾರೆ ಅಂತ ಕೇಳಿದಾಗ, ಇಲ್ಲ ದೀಕ್ಷಾ ಆಯ್ತಲ್ವಾ, ಅವ್ರಿಗೆ ಸ್ವಲ್ಪ ಎನರ್ಜಿ ಲೋ ಇರುತ್ತೆ ಇವಾಗ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ನಾನು ಹೊರಡ್ತೀನಿ ಅಂದ್ಬಿಟ್ಟು ಅವ್ರು ಹೊರಟುಬಿಟ್ರು. ಅದಾದಮೇಲೆ ದೀಕ್ಷಾ ಆದಮೇಲೆ ನಾನು ಸ್ವಲ್ಪ ನಾನು ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತೀನಿ. ಇವ್ರ ಹತ್ರ ಹೇಳಬೇಕು ಅಂದ್ಕೊತೀನಿ. ಮೊಲೆಸ್ಟ್ ಆಗಿರೋದೇ ನಾನು ಹೇಳಿರಲ್ಲ, ಇದನ್ನು ಹೇಗೆ ಹೇಳೋದು ಅಂತ ಯೋಚನೆಯಲ್ಲಿ ಬಿದ್ದೋಗಿರ್ತೀನಿ, ನಿದ್ದೆ ಬರ್ತಾ ಇರಲ್ಲ. ಅವ್ರು ನನಗೆ ಮೆಸೇಜ್ ಮಾಡ್ತಾರೆ 11 o'clock ಹೌ ಆರ್ ಯು ಅಂತ ಮೆಸೇಜ್ ಮಾಡ್ತಾರೆ. ಈ ಥರದ್ದೆಲ್ಲ ಎಲ್ಲ. ಆವಾಗ ನಾನು ಜಗಳ ಮಾಡ್ತೀನಿ ಅವ್ರ ಹತ್ರ, ನೀನು ನನಗೆ ಏನು ಮಾಡಿದ್ಯಾ, ನೀನು ನನಗೇನೋ ಮಾಡಿದ್ಯಾ ಅಂತ ಮೆಸೇಜಲ್ಲೇ ಜಗಳ ಮಾಡಿರ್ತೀನಿ ಅವ್ರಿಗೆ. ಆಮೇಲೆ ಬೆಳಗ್ಗೆನೂ ಜಗಳ. ಈ ದೀಕ್ಷೆ ಆಗಿದ್ಮೇಲೆ ಏನು ಸರ್ ಏನು ಹೇಳಿದ್ರು ಅವರು ಅದಕ್ಕೆ? ನೀನು ನನಗೇನೋ ಮಾಡಿದ್ಯಾ ಅಂತ? ನಾನೇನೂ ಮಾಡಿಲ್ಲ. ಇಲ್ಲ ನೀನೇನೋ ಮಾಡಿದ್ಯಾ, ಇಲ್ಲ ಅದು ನಿನ್ನ ತಪ್ಪು ಕಲ್ಪನೆ, ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ನನ್ನ ಕನ್ಫ್ಯೂಷನ್ನ ಏನು, ಆ ಕನ್ಫ್ಯೂಷನ್ ಸ್ಟೇಜಲ್ಲಿ ಏನು ನನ್ನ ಇದು ಆಗಿದೆ ಅಲ್ವಾ, ಯಾಕೆ ಈ ಥರ ನನಗೆ ಒತ್ತಡ ಮಾಡ್ತಿದ್ದಾರೆ ಅಂತ ನಾನು ಅವಾಗ ತಿಳ್ಕೊಂಡಿರ್ತೀನಿ. ಆಮೇಲೆ ಮತ್ತೆ ಬೆಳಗ್ಗೆ ಅವ್ರ ಹತ್ರ ಮತ್ತೆ ಜಗಳ ಸ್ಟಾರ್ಟ್ ಮಾಡಿ ಫೋನಲ್ಲೇ ಜಗಳ ಮಾಡಿರ್ತೀನಿ. ನೀನು ಏನು ನನ್ನನ್ನು ಏನು ಮುಟ್ಟಿದೆ, ನನ್ನನ್ನು ಏನಕ್ಕೆ ಮುಟ್ಟಿದೆ ಅಂತಂದರೆ ದೀಕ್ಷೆ ಕೊಟ್ಟಿದ್ದು ಮುಟ್ಟಿಲ್ಲ, ಇದು ತಾಂತ್ರಿಕ ಏನೋ ಹೇಳ್ತಾರೆ ಮ್ಯಾಮ್, ಅದು ವರ್ಡ್ ತಾಂತ್ರಿಕ ಅಂದ್ಬಿಟ್ಟು ಏನೋ ಹೇಳ್ತಾರೆ. ಅದಾದಮೇಲೆ ಇನ್ನೂ ಜೋರಾಗಿ ಕೂಗಾಗ್ತೀನಿ ಅವ್ರ ಹತ್ರ, ನೀನು ಏನೋ ನನ್ನನ್ನು ಭಯಕ್ಕೆ ಬರಬೇಡ, ದೀಕ್ಷೆ ಕೊಟ್ಟಿರೋದು ನಾನಲ್ಲ ಅಮ್ಮ ಕೊಟ್ಟಿರೋದು ಅಂತ ಈ ಥರ ಮಾತಾಡ್ತಾರೆ ಮ್ಯಾಮ್. ಅಮ್ಮ ಕೊಟ್ಟಿರೋದು ದೀಕ್ಷೆ, ನಾನಲ್ಲ, ನಿನಗೆ ದೀಕ್ಷೆ ಸಿಕ್ಕಿದೆ, ಪ್ರಾಕ್ಟೀಸ್ ಮಾಡು, ರೇಖಿ ಪ್ರಾಕ್ಟೀಸ್ ಮಾಡು. ನಿಮಗೆ ಅರ್ಧ ಬರ್ಧ ಪ್ರಜ್ಞೆ ಇರುತ್ತೆ, ಅವತ್ತು ಏನೋ ಆಗಿದೆ ಅನ್ನೋಂಥದ್ದು ಕನ್ಫರ್ಮ್, ಅರ್ಥ ಆಯ್ತು. ಬಟ್ ಆ ಮನುಷ್ಯ ಹೇಳಲ್ಲ ದೀಕ್ಷೆ ಕೊಟ್ಟಿದ್ದೀನಿ ಅಂತ. ಹೌದು. ನೀವು ಹೇಗೆ ಜಗಳ ತೆಗೆದ್ರಿ, ತಕರಾರು ತೆಗೆದ್ರಿ? ನೀನ್ ಏನೋ ಮಾಡಿದ್ಯಾ, ನೀನ್ ನನ್ನನ್ನು ಮುಟ್ಟಿದ್ಯಾ, ನಿನ್ಗೆ ಯಾರು ಪರ್ಮಿಷನ್ ಕೊಟ್ರು ನನ್ನನ್ನು ಮುಟ್ಟಕ್ಕೆ ಅಂತ ನಾನು ಈ ತರ ಜಗಳ. ಇಲ್ಲ ನಾನೇನು ಮಾಡೇ ಇಲ್ಲ, ಅವಾಗ ಮನೇಲಿ ಇರ್ಲಿಲ್ಲ. ಅದಕ್ಕೆ ನಾನು ಅವ್ರನ್ನ ಕಾಲ್ ಮಾಡಿ ಮಗನ್ನ ಸ್ಕೂಲ್ ಬಿಡಕ್ ಹೋಗಿರ್ತಾರೆ, ಅದಕ್ಕೆ ನಾನು ಅವ್ರನ್ನ ಕಾಲ್ ಮಾಡಿಬಿಟ್ಟು ಏನೋ ಮಾಡಿದ್ಯಾ ಅಂದರೆ ಏನೂ ಇಲ್ಲ, ನಿನ್ಗೇನೂ ಆಗಲಿಲ್ಲ, ನಾನು ಏನೂ ಮಾಡಿಲ್ಲ, ನೀನು ನನಗೆ ಬೇಕು ಅಂತ ಈ ಥರ ಮಾತುಗಳು, ಮೆಸೇಜಲ್ಲೂ ಈ ಥರ ಮಾತುಗಳು, ನೀನು ನನಗೆ ಬೇಕೇ ಬೇಕು. ನನಗೇನಿದು ಸಡನ್ನಾಗೆ ಸಿಕ್ಕಿದ್ದು ಮೀಟ್ ಆಗಿದ್ದು, ಇವಾಗ ಏನು ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಎಷ್ಟು ದಿನದ ಅಂತರದಲ್ಲಿ ನೀವು ಮೀಟ್ ಆದ, ಎಷ್ಟು ದಿನದ ಒಳಗಿದೆಲ್ಲ ಆಗಿದೆ? ಜನವರಿಯಲ್ಲಿ ಮೀಟ್ ಆಗಿದ್ದು ಮ್ಯಾಮ್, ಫೆಬ್ರವರಿಯಲ್ಲಿ ಇನ್ಸಿಡೆಂಟ್. ಒಂದು ತಿಂಗಳು ಫೆಬ್ರವರಿಯಲ್ಲಿ ಇನ್ಸಿಡೆಂಟ್ ನಡೀದು. ತುಂಬ ದೊಡ್ಡ ಜಗಳ ಆಗುತ್ತೆ, ನೀನು ನನಗೆ ಇನ್ಮೇಲೆ ಮೆಸೇಜ್ ಮಾಡಬೇಡ, ಫೋನ್ ಮಾಡಬೇಡ ಅಂತ ನಾನು ತುಂಬ ಗಟ್ಟಿಯಾಗೆ ಜಗಳ ಮಾಡ್ತೀನಿ ಅವ್ರ ಹತ್ರ. ಆವತ್ತು ನನಗೆ ಫೀವರ್ ಬಂದುಬಿಟ್ಟಿದೆ, ನಾನು ನಿನಗೇನೂ ಮಾಡಿಲ್ಲ, ನೀನೇ ಏನೇನೋ ಹೇಳ್ತಿದ್ಯಾ, ನನಗೆ ಫೀವರ್ ಬಂದುಬಿಟ್ಟಿದೆ, ನನಗೆ ನಾನು ಮನೇಲಿದ್ದೀನಿ ಅಂತ ಏನೇನೋ. ನನಗೆ ನಾನು ಮಾತಾಡೋದೇ ಒಂದು ಅಥವಾ ಹೇಳೋದೇ ಒಂದು, ಇದಕ್ಕೆ ಅವ್ನು ಸಿಕ್ಕಾಕೊಂತ ಇಲ್ಲ ಫೋನಲ್ಲಿ ಮಾತಾಡೋದಕ್ಕೆ. ಯಾಕಂದರೆ ರೆಕಾರ್ಡ್ ಮಾಡ್ತೀನೋ ಏನು ಮಾಡ್ತೀನೋ ಅಂದ್ಬಿಟ್ಟು ಇದಕ್ಕೆ ಸಿಕ್ಕಾಕೋದಿಲ್ಲ. ಬಟ್ ಮೆಸೇಜಸಲ್ಲೇ ತುಂಬ ಬೈದಿದ್ದೀನಿ ಅವ್ರಿಗೆ. ಆಮೇಲೆ ಏನಾಗುತ್ತೆ ಮೇಡಮ್, ಅಕಾಡೆಮಿ ಹತ್ರ ಬರ್ತಾರೆ ಅವರು, ಬಂದುಬಿಟ್ಟು ಒಂದು 10 ನಿಮಿಷ ಪ್ಲೀಸ್ ಮಾತಾಡಬೇಕು ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ, ನಾನು ನಿನ್ನ ಜೊತೆಯಲ್ಲಿ ಎಲ್ಲೂ ಬರಲ್ಲ, ನೀನು ನನ್ನ ಲೈಫ್ನ ಡೇಂಜರಲ್ಲಿ ಇಡ್ತಾ ಇದೆಯಾ, ನಾನು ಇದನ್ನು ಯಾರಿಗೂ ಆಗ್ತಾ ಇಲ್ಲ ನನಗೆ ಅಂತ ನಾನು ಕಿತ್ತಾಡಿರ್ತೀನಿ. ಇಲ್ಲ ಬಂದೇ ಬೇಕು ಅಂದ್ಬಿಟ್ಟು ಪುನಃ ಮತ್ತೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ, ಮತ್ತೆ ಅವ್ರು ನನ್ನ ಹಸ್ಬೆಂಡಿಗೆ ಏನೋ ಸರ್ ಬಂದಿದ್ದಾರೆ ಅಂದರೆ ಯಾಕೆ ಹೋಗ್ತಿಲ್ಲ ನೀನು? ಇಲ್ಲ ಹೋಗ್ತೀನಿ, ಇವಾಗ ಹೋಗ್ತೀನಿ. ಮತ್ತೆ ಅವ್ರಿಗೆ ಹೇಳ್ತೀನಿ, ಆಯ್ತು ಹೋಗ್ತೀನಿ. 1-1.5 ತಿಂಗಳು
ಇದೆಲ್ಲನ ನೀವು ಒಬ್ಬರೇ ನಿಭಾಯಿಸಿದ್ರಿ? ಹೌದು ಮೇಡಮ್. ಹೇಗೆ ನಿಭಾಯಿಸಿದ್ರಿ? ಮ್ಯಾಮ್ ತುಂಬಾ ಟ್ರಾಮಾ ಆಯಿತು ನನಗೆ, ಮೆಂಟಲ್ ಸ್ಟ್ರೆಸ್ಸು, ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ಕೋಪ, ತುಂಬಾ ಕೋಪ, ದುಃಖ, ಏನಾದ್ರು ಮಾಡಬೇಕು ಅಂತ ಒಂದು ಸಾರಿ ಬೇಡ. ನೀರು ಕುಡಿ ಅವ್ರಿಗೆ, ನೀರು ಕುಡಿ, ನಿಧಾನ ಬ್ರೀತಿಂಗ್ ಮಾಡಿ, ಉಸಿರು ಜೋರಾಗಿ ತಗೊಳ್ಳಿ, ಆರಾಮಾಗಿರಿ, ದಯವಿಟ್ಟು ಆರಾಮಾಗಿರಿ. ನನಗೆ ಟೋಟಲಿ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತದೆ. ನೀರು ಕುಡೀರಿ, ಆರಾಮಾಗಿ ನೀರು ಕುಡೀರಿ. ಸರ್ ಅವ್ರು ಕೈ ಇಟ್ಕೊಳ್ಳಿ, ಅವ್ರು ನಡುಗ್ತಿದ್ದಾರೆ, ಕೈ ಇಟ್ಕೊಳ್ಳಿ, ಸಮಾಧಾನ ಮಾಡಿ ಒಂಚೂರು, ಒಂದು ಸೆಕೆಂಡ್, ಆರಾಮಾಗಿರಿ, ತೊಂದರೆ ಇಲ್ಲ, ಏನಾಗಲ್ಲ, ಆರಾಮಾಗಿರಿ. ಅವ್ರು ಕೈ ಇಟ್ಕೊಳ್ಳಿ ಸರ್, ನೀವು ಸಮಾಧಾನ ಮಾಡಿ. ಬ್ರೀತಿಂಗ್, ಉಸಿರು ತಗೊಳ್ಳಿ ಒಂದ್ಸಲ.